ಸರ್ವಣ್ಣ ಅವರೇ, ನಿಮ್ಗೂ ಗೊತ್ತಿರಬೇಕು, ಈ ಗ್ಯಾರಂಟೀಸ್ ಡೋಂಟ್ ಟೇಕ್ ಇಟ್, ಇಟ್ ಈಸ್ ಲೈಕ್ ಏನೋ ಪುಕ್ಸಾಟಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಒಂದು ಅರ್ಥ ಇದೆ. ಮೊದಲ ಬಾರಿ ವಿಧಾನಸೌಧದಲ್ಲಿ ಮುಸ್ಲಿಂ ಸಮುದಾಯದ ನೋವುಗಳು ಬಹಳ ಪರಿಣಾಮಕಾರಿ ಮತ್ತು ಶಕ್ತಿಯುತವಾಗಿ ಮಂಡನೆಯಾಗಿದೆ. ಮುಖ್ಯವಾಗಿ ಕುರಾನು, ಶರಿಯತ್ತು, ಉರ್ದು ಭಾಷೆ, ದೇಶದ್ರೋಹ, ಹಲಾಲು, ಮುಸ್ಲಿಂ ಓಲೈಕೆ ಇತ್ಯಾದಿ ಹೇಳಿಕೆಗಳ ಮೂಲಕ ಸದನದ ಒಳಗೂ ಮತ್ತು ಹೊರಗೂ ಮುಸ್ಲಿಮರನ್ನು ಟಾರ್ಗೆಟ್ ಮಾಡುವುದು ಮತ್ತು ಕಟಕಟೆಯಲ್ಲಿ ನಿಲ್ಲಿಸುವುದು ಮಾಮೂಲಿಯಾಗಿರುವ ಈ ದಿನಗಳಲ್ಲಿ ರಿಜ್ವಾನ್ ಹರ್ಷದ್, ನಸೀರ್ ಅಹಮದ್, ಯುಟಿ ಖಾದರ್ ಅವರು ನೀಡಿದ ಉತ್ತರ ಮತ್ತು ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಮನಮುಟ್ಟುವಂತೆ ಇತ್ತು. ಪತ್ರಿಕೆಗಳಲ್ಲಿ ಇವು ಪೂರ್ಣ ಪ್ರಮಾಣದಲ್ಲಿ ವರದಿ ಆಗದೇ ಇದ್ದರೂ ಸದನದ ಕ್ಯಾಮರಾದಲ್ಲಿ ಈ ಎಲ್ಲವೂ ಸೆರೆಯಾಗಿದೆ. ಮುಸ್ಲಿಮರು ಈ ಸಮಾಜದ ಭಾಗ ಅಲ್ವಾ? ನಾವು ತೆರಿಗೆ ಕಟ್ಟಲ್ವಾ? ನಾವು 15% ಇದ್ದೇವೆ. ಒಂದು ಟೂತ್ ಬ್ರಷ್ ತಗೊಂಡ್ರೂ ನಾವು ತೆರಿಗೆ ಕಟ್ತೇವೆ. ನಮಗೆ ಬಜೆಟ್ನಲ್ಲಿ ಏನಾದರೂ ಕೊಟ್ಟರೆ ಯಾಕೆ ಹಲಾಲ್ ಬಜೆಟ್ ಅಂತೀರಿ? ಮುಸಲ್ಮಾನರ ಬಜೆಟ್ ಅಂತ ಯಾಕೆ ಹೇಳ್ತೀರಿ? ಹಲಾಲ್ ಅಂದರೆ ಏನು, ಹರಾಮ್ ಅಂದರೆ ಏನು, ಯಾಕೆ ಹೀಗೆಲ್ಲ ಟಾರ್ಗೆಟ್ ಮಾಡಿ ಮಾತಾಡ್ತೀರಿ ಎಂದು ರಿಜ್ವಾನ್ ಹರ್ಷದ್ ಕೇಳುವಾಗ ಅದರಲ್ಲಿ ಪ್ರತಿಕ್ರಿಯೆಗಿಂತ ಮುಸ್ಲಿಂ ಸಮುದಾಯ ಅನುಭವಿಸ್ತಾ ಇರುವ ನೋವು, ಸಂಕಟ, ಭಾವನೆಗಳೇ ತುಂಬಿತ್ತು. ಎಲ್ಲಿವರೆಗೆ ಅಂದರೆ ನಾವು ಮುಸ್ಲಿಮರಿಗೆ ಕೊಡುವುದನ್ನು ವಿರೋಧಿಸಲ್ಲ ಎಂದು BJP ಶಾಸಕರೇ ಹೇಳಿಕೊಳ್ಳುವಷ್ಟು ಅವರು ಅತ್ಯಂತ ಪರಿಣಾಮಕಾರಿಯಾಗಿ ತನ್ನ ಮಾತಿನ ಮೂಲಕ ಸಮುದಾಯವನ್ನು ಪ್ರತಿನಿಧಿಸಿದರು. ಆ ಇಡೀ ದೃಶ್ಯವನ್ನು ತೋರಿಸುವುದಕ್ಕಿಂತ ಮೊದಲು ಒಂದು ವಿನಂತಿ. ಸನ್ಮಾರ್ಗ ನ್ಯೂಸ್ ಚಾನಲನ್ನು ನೀವು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ, ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ. ಸುದ್ದಿಗಳ ಸಂತೆಯಿಂದ ಸತ್ಯ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬಹಳ ಅಗತ್ಯ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ಈ ಮೀಡಿಯಾದಲ್ಲಿ ಮಾತಾಡಿರ್ತಕ್ಕಂಥ ಕೇಂದ್ರ ಸಚಿವರಿಂದ ಒಬ್ಬ ಕಾರ್ಯಕರ್ತವರೆಗೂ ಏನ್ ಮಾತಾಡಿದ್ದಾರೆ ಅಂದ್ರೆ ಇದು ಹಲಾಲ್ ಬಜೆಟ್, ಇದು ಮುಸಲ್ಮಾನರ ಬಜೆಟ್. ಅರೆ 4,10,000 ಕೋಟಿ ಗಾತ್ರದ ಬಜೆಟ್ ಮುಸಲ್ಮಾನರ ಬಜೆಟ್ ಆಗೈತಾ? 4,500 ಕೋಟಿ ಮುಸಲ್ಮಾನರು ಕೊಟ್ಟರು. ಮುಸಲ್ಮಾನರು ಈ ದೇಶದ ನಾಗರಿಕರಲ್ವಾ? ನಾವು ನಿಮ್ಮ ಸಹೋದರ ಅಲ್ವಾ? ದಯವಿಟ್ಟು ನಾವು ನಿಮ್ಮ ಸಹೋದರ ಅಲ್ವಾ? ಮುಸಲ್ಮಾನರು ಸಹೋದರ ಅಲ್ವಾ? ನಮ್ಗೆ ಎಷ್ಟು ಅಧ್ಯಕ್ಷರೇ ನೋವಾಗುತ್ತೆ ಅಂದ್ರೆ, ಏನಪ್ಪ 4,10,000 ಕೋಟಿಯಲ್ಲಿ 1% ನಮ್ಮ ಸಮುದಾಯದ ಏಳಿಗೆಗೆ ನಾವು ಪಡ್ಕೋಬಾರ್ದ? ಹಲಾಲ್ ಬಜೆಟ್ ಅಂತ ಹೇಳಿದ್ರು. ಹಲಾಲ್ ಅಂದ್ರೆ ಏನು, ಹರಾಮ್ ಅಂದ್ರೆ ಏನು ಅಂತ ಇಲ್ಲ, ಒಂದ್ ನಿಮಿಷ ನಾನು ಅಧ್ಯಕ್ಷರೇ. ಹಲಾಲ್ ಅಂದ್ರೆ ಯಾವುದು ಪರ್ಮಿಸಬಲ್ ಇದೆ, ಯಾವ ಕೆಲಸ ಅನುಮತಿ ಯಾವ ಕೆಲಸಕ್ಕಿದೆ ಅದು ಹಲಾಲು. ಹರಾಮ್ ಅಂದ್ರೆ ಯಾವುದು ನಿಷೇಧ ಇದೆ, ಯಾವ ಕೆಲಸ ಮಾಡಿಕೊಡ್ದು ಅದು ಹರಾಮ್. ಇದೇ ರಿಜ್ವಾನ್ ಸಮುದಾಯವನ್ನು ದೇಶದ್ರೋಹಿ, ಭಾರತ ವಿರೋಧಿ ಎಂದು ಯತ್ನಾಳ್ ಹೇಳಿದಾಗ ಆಕ್ರೋಶಗೊಂಡದ್ದು ವಿಧಾನಸೌಧದಲ್ಲಿ ನಡೆಯಿತು. ಮದ್ರಸದಲ್ಲಿ ಧಾರ್ಮಿಕ ಶಿಕ್ಷಣದ ಜೊತೆ ಔಪಚಾರಿಕ ಶಿಕ್ಷಣ ಅಂದರೆ ಏನು? ಅಲ್ಲಿ ಗಣಿತ ಕಲಿಸ್ತೀರಾ, ವಿಜ್ಞಾನ ಕಲಿಸ್ತೀರಾ? ಅಲ್ಲಿ ಭಾರತದ ವಿರುದ್ಧ ಚಟುವಟಿಕೆಗೆ ಮಕ್ಕಳನ್ನು ಸಿದ್ಧಗೊಳಿಸ್ತೀರಿ, ಶರಿಯತ್ ಕಲಿಸ್ತೀರಿ ಎಂದು ಹೇಳಿದಾಗ ರಿಜ್ವಾನ್ ಶಾಂತ ಸ್ವಭಾವವನ್ನು ಬಿಟ್ಟು ಆಕ್ರೋಶ, ಆವೇಶದಿಂದ ಮಾತಾಡಿದರು. ಇದೇ ಸಂದರ್ಭದಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ನಾನು ಮದ್ರಸದ ವಿದ್ಯಾರ್ಥಿ ಎಂದು ಹೇಳಿಕೊಂಡ್ರು. ಮದ್ರಸಾ, ಉರ್ದು ಭಾಷೆ ಇತ್ಯಾದಿಗಳನ್ನು ಎತ್ತಿಕೊಂಡು ಮುಸ್ಲಿಮರನ್ನು ಹಣಿಯಲು ಹೊರಟಾಗ ಈ ರೀತಿಯಲ್ಲಿ ಒಟ್ಟಾಗಿ ಮುಸ್ಲಿಂ ಸಮುದಾಯದ ಐಡೆಂಟಿಟಿಯನ್ನು ರಕ್ಷಿಸಲು ಹೊರಟದ್ದು ಈ ಬಾರಿಯ ಸದನದ ವಿಶೇಷತೆಯಾಗಿತ್ತು. ಮದ್ರಸಾಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣ ಅಂದ್ರೆ ಏನ್ರಿ? ಧಾರ್ಮಿಕ ಶಿಕ್ಷಣ ಅವ್ರೇನಾದರೂ ಅಲ್ಲಿ ವಿಜ್ಞಾನ, ಗಣಿತ ಏನಾದರೂ ಕಲಿಸ್ತಾರ? ಅಲ್ಲಿ ಕಲಿಸೋದೇನು? ಧರ್ಮದ್ದು, ಭಾರತದ ವಿರುದ್ಧ ಶರಿಯತ್ ಕಾನೂನು. ನೀವು ಪದೇ ಪದೇ ಆಕ್ಷೇಪ ಭಾರತದ ವಿರುದ್ಧ ಅಂದ್ರೆ ಏನು? ಮಾತಾಡ್ತಿದ್ರಿ ಮದ್ರಸಾಗಳು ವಿರೋಧಿ ಚಟುವಟಿಕೆಗಳು ನಡೀತಾ ನೀವು ಹಿರಿಯರಿದ್ದೀರಿ, ನಾವು ಮರ್ಯಾದೆ ಕೊಡ್ತಾ ಇದ್ರೆ ನಿಮ್ಗೆ ನಾವು ಮರ್ಯಾದೆ ಕೊಡ್ತಾ ಇದ್ರೆ ನಿಮ್ಗೆ
ಇನ್ನೊಂದು ಕಡೆ ನಸೀರ್ ಅಹಮದ್ ಅವರು ಬಜೆಟ್ನ ಮೇಲೆ ಬಹಳ ಅರ್ಥಪೂರ್ಣವಾಗಿ ಮತ್ತು ಮನಮುಟ್ಟುವಂತೆ ಮಾತಾಡಿದರು. ಗ್ಯಾರಂಟಿಯ ಮೇಲೆ ಮಾತಾಡ್ತಾ ಯುರೋಪಿಯನ್ ರಾಷ್ಟ್ರಗಳು ಹೇಗೆ ಇದೇ ಮಾದರಿಯನ್ನು ಅನುಸರಿಸಿವೆ ಅನ್ನೋದನ್ನು ಅವರು ಹೇಳುವಾಗ ವಿರೋಧ ಪಕ್ಷದ ಶಾಸಕರು ತಲೆಬಾಗಿ ಆಲಿಸಿದರು. ಅವರ ಮಾತು ಮತ್ತು ದೇಹ ಭಾಷೆ ಅತ್ಯಂತ ಪ್ರಬುದ್ಧವಾಗಿತ್ತು. ಸರ್ವಣ್ಣ ಅವರೇ, ನಿಮಗೂ ಗೊತ್ತಿರಬೇಕು, ಈ ಗ್ಯಾರಂಟೀಸು ಡೋಂಟ್ ಟೇಕ್ ಇಟ್, ಇಟ್ ಈಸ್ ಲೈಕ್ ಏನೋ ಪುಕ್ಸಾಟಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಒಂದು ಅರ್ಥ ಇದೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಹೇಳ್ಬಿಟ್ಟು ಯುರೋಪಿಯನ್ ಕಂಟ್ರೀಸಲ್ಲಿ ಮಾತನಾಡ್ತಾರೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತೇಳಿ ಅಂದರೆ ಏನೋ ಅಲ್ಲಿರ್ತಕ್ಕಂಥ ಬಡ ಜನಗಳಿಗೆ ಬೈಯಿಂಗ್ ಪವರ್ ಸಿಗಬೇಕು ಅಂದರೆ ಅವ್ರ ಕೈಯಲ್ಲಿ ದುಡ್ಡು ಹೋಗಬೇಕು. ಅವ್ರ ಕೈಯಲ್ಲಿ ದುಡ್ಡು ಹೋದರೆ ಅವ್ರಿಗೆ ಬೈಯಿಂಗ್ ಪವರ್ ಸಿಗ್ತದೆ. ಸೊ ಅದಕ್ಕೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಹೇಳೋದು. ಅದೇ ಒಂದು ಇಂಪ್ಲಿಮೆಂಟೇಷನ್ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಆಗಿದೆ. ಈ ಚರ್ಚೆಯ ಮಧ್ಯೆ ಸ್ಪೀಕರ್ UT ಖಾದರ್ ಅವರು ಸಾಕಷ್ಟು ಗಮನ ಸೆಳೆದರು. ನಾನು ಮದ್ರಸದ ವಿದ್ಯಾರ್ಥಿ ಎಂದವರು ಹೇಳಿದ್ದು ಮಾತ್ರ ಅಲ್ಲ, ಯತ್ನಾಳ್ ಅವರಿಗೆ ಕುರಾನ್ ಕೊಡೋಣ, ಅವರು ಕುರಾನ್ ಓದಿ ಬರಲಿ ಎಂದು ಹೇಳಿದರು. ಕುರಾನ್ ಅಂದರೆ ಉರಿದು ಬೀಳುವ, ಶರಿಯತ್ ಅಂದರೆ ಮುಖ ಮುಚ್ಚುವ, ಇಸ್ಲಾಂ, ಮುಸ್ಲಿಂ, ಹಲಾಲ್, ಜಿಹಾದ್, ಕಾಫಿರ್ ಇತ್ಯಾದಿ ಪದಗಳನ್ನೇ ದ್ವೇಷ ಭಾಷಣಕ್ಕಾಗಿ ಬಳಸಿಕೊಳ್ಳುವ ಯತ್ನಾಳ್ ಮತ್ತು ಅವರ ತಂಡದ ಮುಂದೆ ಓರ್ವ ಸ್ಪೀಕರ್ ಈ ಬಗೆಯ ಆಫರನ್ನು ನೀಡುವುದು ಸಣ್ಣ ಸಂಗತಿಯಲ್ಲ. ಕುರಾನನ್ನು ವೈರಿಯಂತೆ ಕಾಣುವವರಿಗೆ ನೀವು ಕುರಾನನ್ನು ಕಲಿಯಿರಿ, ನಿಮಗೆ ಕನ್ನಡದಲ್ಲಿರುವ ಕುರಾನನ್ನು ಕೊಡ್ತೀವಿ ಎಂದು ಸದನದಲ್ಲಿ ಹೇಳುವುದು ಬಹಳ ಮಹತ್ವಪೂರ್ಣ ಮಾತು. ಮತ್ತೆ ತಪ್ಪಾಭಿಪ್ರಾಯ ಬೇಡ, ನಾವು ಯತ್ನದ ಬಗ್ಗೆ ಒಂದು ಕನ್ನಡ ಅನುವಾದ ಕುರಾನನ್ನು ಕಲಿಸುವ, ಅವರು ಕರೆಕ್ಟ್ ಓದಿ ನೆಕ್ಸ್ಟ್ ಸೆಷನ್ ಕರೆಕ್ಟ್ ಆಗಿ ಬರ್ತದೆ. ಅದಕ್ಕೆ ಒಂದು ಸೆಷನ್ ಇಡಬೇಕು ಅಧ್ಯಕ್ಷ. ಅಂತೂ ಈ ಬಾರಿಯ ಸದನದಲ್ಲಿ ಮುಸ್ಲಿಂ ಸಮುದಾಯದ ಭಾವನೆಗಳನ್ನು ಅತ್ಯಂತ ಶಕ್ತಿಶಾಲಿಯಾಗಿ ಮಂಡಿಸುವಲ್ಲಿ UT ಖಾದರ್, ನಸೀರ್ ಅಹಮದ್, ಯಾಸಿರ್ ಪಠಾಣ್ ಖಾನ್, ರಿಜ್ವಾನ್ ಅರ್ಷದ್ ಮುಂತಾದವರು ಯಶಸ್ವಿಯಾಗಿದ್ದಾರೆ. ಇಸ್ಲಾಮನ್ನು ಮತ್ತು ಮುಸ್ಲಿಮರನ್ನು ವೈರಿಗಳಂತೆ ಕಾಣುವವರ ಮುಂದೆ ಅತ್ಯಂತ ಪ್ರಬಲವಾಗಿ ಇಸ್ಲಾಮನ್ನು, ಮುಸ್ಲಿಮರನ್ನು ಮತ್ತು ಅದರ ಸಂಕೇತಗಳನ್ನು ವಿವರಿಸುವುದು ಸಣ್ಣ ಸಂಗತಿಯಲ್ಲ. ಮಾತ್ರ ಅಲ್ಲ, ವಿರೋಧಿಗಳೇ ಇವರ ಮಾತಿನ ಮುಂದೆ ಮೌನವಾದರು. ಸಮುದಾಯವನ್ನು ಸದನದಲ್ಲಿ ಪ್ರತಿನಿಧಿಸುವುದು ಅಂದರೆ ಹೀಗೆಯೇ. ಥ್ಯಾಂಕ್ ಯು ಪ್ರತಿನಿಧಿಗಳೇ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.